ಸ್ನೇಹಿತರೆ ನೋಡಿ, ಇದೇ ನಮ್ಮ ಅಂಗಡಿ. ನಿಮಗೆ ಹೊರಗಿಂದ ತೋರಿಸ್ಬೇಕಿತ್ತು, ಫಸ್ಟು ತೋರಿಸ್ತೀನಿ ನೋಡಿ. ಇದು ಫಸ್ಟು ನಾನೀಗ ಬ್ಲೌಸ್ನ ಈ ಥರ ಹಾಕ್ಕೊಂಡಿದ್ದೀನಿ, ಬ್ಲೌಸು ಮತ್ತು ಸ್ಯಾರೀಸು ಗೋಡೆಗೆ ಫಿಟ್ ಮಾಡಿಸಿದ್ದೀನಿ ನೋಡಿ. ಆ ಅಂಗಡಿಲೇ ಇರೋದನ್ನ ಪುನಃ ಈ ಅಂಗಡಿಗೂ ತಂದಿದ್ದೀನಿ. ಒಂಚೂರು ಇದ್ದೇ ಹೋಯ್ತೀನಿ ಆಯಿತಾ, ನಿಮಗೆ ಕರೆಕ್ಟಾಗಿ ಗೊತ್ತಾಗಲಿ ಅಂತ ನೋಡಿ. ಇದು ಅಂಗಡಿ ಹೊರಗಡೆ ಕಾಣಿಸ್ತಿದೆಯಾ, ಈ ಥರ ಇದೆ. ಇಲ್ಲಿಂದ ಬಂದು ಇಲ್ಲಿ ಕೆಳಗಡೆ ಬಾಕ್ಸ್ಗಳಿದೆ, ಬಾಕ್ಸ್ಗಳು ಮತ್ತು ಇದು ಡ್ರಾಯರ್ ಇದು ನಾವು ಅಲ್ಲೇ ಇತ್ತು, ಅದನ್ನೇ ಹಿಂಗೆ ತೊಗೊಂಬಂದಿದ್ವಿ. ಹಿಂಗೆ ಬಂದರೆ ನೋಡಿ, ಇಲ್ಲಿ ಮೇಲೆ ದೇವ್ರ ಫೋಟೋ, ದೇವ್ರು ಇಟ್ಟಿದ್ದಾರೆ. ಒಳ್ಳೇದು ಮಾಡಲಿ ನಿಮಗೂ ಎಲ್ಲರಿಗೂ. ನಾನು ಮಿಷಿನ್ನ ನೋಡಿ ಇಲ್ಲಿ ಜೋಡಿಸಿದ್ದೀನಿ ಈ ಕಡೆಗೆ. 2 ಸ್ಟಿಚಿಂಗ್ ಮಿಷಿನ್ ಇದೆ, ಒಂದು ಜಿಗ್ಜಾಗ್ ಮಿಷಿನ್ ಇದೆ ಇದರಲ್ಲಿ. ಹಾಗೆ ಮುಂದೆ ಹೋದರೆ ನೋಡಿ, ಇದು ಬ್ಲೌಸಸ್ಸು ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನೋಡಿ. ಈ ಥರ ಫಿಟ್ಟಿಂಗ್ ಮಾಡಿಸಿದ್ದೀನಿ ನೀಟಾಗಿ, ಅದು ಗೋಡೆಗೆ ಫಿಟ್ ಮಾಡಿಸಿರೋದು. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಹಾಗೆ ಬಂದರೆ ನೋಡಿ, ಇಲ್ಲಿ ಇದೊಂದು ಇಂಟರ್ಲಾಕ್ ಮಿಷಿನ್ ಇದೆ. ಇಂಟರ್ಲಾಕ್ ಮಿಷಿನು ಇದು ಬಟ್ಟೆ ಬಂದಿರಬೇಕು, ಗೊತ್ತಿಲ್ಲ. ಇಲ್ಲೆಲ್ಲ ಫಾಲ್ಸ್ ಎಲ್ಲ ಜೋಡಿಸಿದ್ದೀವಿ ಕೆಳಗಡೆ. ಹಾಗೆ ಇದೊಂದು ಕರ್ಟನು, ಇದೇನಕ್ಕೆ ಅಂತ ನಿಮಗೂ ಗೊತ್ತಿರಬೇಕು. ನಾನೀಗ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರೆ ಇದು ನೋಡಿ, ಇದು 12 ಅಡಿನೋ 13 ಅಡಿನೋ ಏನೋ ಇದೆ ಆಯಿತಾ. ನನಗೆ ಕರ್ಟನು ನಾನು ಹೋಗಿ ಚೆಕ್ ಮಾಡಬೇಕಾದ್ರೆ ಸಿಗ್ತಾ ಇರಲಿಲ್ಲ, 7 ಅಡಿ ಮಾತ್ರ ಸಿಗ್ತಾಯಿತ್ತು. ಅದಕ್ಕೆ ನಾನು 3 ಕರ್ಟನ್ ತೊಗೊಂಡು 2ನ ಮೇಲೆ ಸೇರಿಸಿ ಕೆಳಗಡೆ ಒಂದು ಜಾಯಿಂಟ್ ಕೊಟ್ಟಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇದೊಂದು ಜಾಯಿಂಟು. ಕೆಳಗಡೆ ಒಂದು ಕರ್ಟನ್ ಅರ್ಧ ಮಾಡಿ ಜಾಯಿಂಟ್ ಕೊಟ್ಟಿದ್ದೀನಿ. ಹಾಗೆ ಇದು ನೀವು ನೋಡ್ತೀವಿ, ಇದು ಬ್ರೂಸ್ ಮಿಷಿನು. ಸ್ವಲ್ಪ ಜನಕ್ಕೆ ಡೌಟ್ ಇತ್ತು, ಮಿಷಿನು ಇದೆಯೋ ಇಲ್ಲ ಬೇರೆಯವ್ರದ್ದು ಅಂತ ನೋಡಿ. ಇದು ಜಿಗ್ಜಾಗು. ಹಾಗೆ ಇದು ಜಾಕ್ ಮಿಷಿನು. ಹಾಗೆ ನಾನೀಗ ಕ್ಲಾಸಸ್ ಮಾಡೋದು ನನ್ನ ಫೇವ್ರೇಟ್ ಮಿಷಿನು, ನಾನು ಹೊಲಿತಾ ಇದ್ದಿದ್ದು ಮಿಷಿನು. ಆ ಅಂಗಡಿಲಾಗಲಿ ಈ ಅಂಗಡಿಲಾಗಲಿ ಇದೇ ಮಿಷಿನಲ್ಲಿ ಹೊಲಿಯೋದು. ಈಗಲೂ ಅಷ್ಟೇ, ನಿಮಗೆ ಕ್ಲಾಸಸ್ ಮಾಡಬೇಕಾದ್ರೂ ಇದೇ ಮಿಷಿನಲ್ಲೇ ಹೊಲಿಯೋದು ನೋಡಿ. ಹಳೆ ಮಿಷಿನು, ಆದರೆ ನನ್ನ ಫೇವ್ರೇಟು, ಇಷ್ಟ ಆಗಿದೆ ಈ ಮಿಷಿನು. ಹಾಗೆ ನೋಡಿ, ಇದು ಇಲ್ಲೇ ನಾನು ಕ್ಲಾಸ್ ಮಾಡೋದು. ನಿಮ್ಗೆ ಆಲ್ರೆಡಿ ಒಂದು ನಾನು ಲೈವ್ ಮಾಡಿದ್ದೀನಿ, ಯಾವ ಥರ ಬರುತ್ತೆ ಅಂತ ಪ್ರಿಪ್ರೇಷನ್ ಮಾಡಿದ್ದೀನಿ ಅಲ್ವಾ. ನೋಡಿ, ಈ ಥರ ಇದೆ ಟೇಬಲು. ದೊಡ್ಡ ಟೇಬಲು ಬೇಕು ಅಂತಲೇ ದೊಡ್ಡ ಟೇಬಲ್ ಮಾಡಿಸಿರೋದು ನಾನು ನೋಡಿ. ಇದು ಐರನ್ ಟೇಬಲು ಅಂತಂದರೆ, ಮೊದಲು ನಾನು ಕಟಿಂಗ್ ಮಾಡ್ತಾಯಿದ್ದು ನೋಡಿ, ಅಲ್ಲಿದೆ ಟೇಬಲು. ಅಂದರೆ ನಾವು ಮೊದಲು ನಿಮ್ಮ ವೀಡಿಯೋದಲ್ಲಿ ಒಂದು ಡ್ರೆಸ್ ಬಂದಿರಬೇಕು ಅಷ್ಟೇ, ಅಲ್ಲಿ ಕಾಣ್ತಿದೆಯಾ ಅದರಲ್ಲೇ. ಅದು ಈಗ ಹೆಂಗೆ ಹೊರಗಡೆ ಇದೆ ಅದೇ ಥರನೇ ಅವಾಗಲೂ ಹೊರಗಡೆ ಇತ್ತು, ಅದರಿಂದ ಮಾಡಿರಲಿಲ್ಲ. ಹಾಗೆ ಇದು ನೋಡಿ, ಇದು ಬ್ಲೌಸಸ್ಸು ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದೀನಿ. ಮೇಲೆ ಗಂಟಲು ಗ್ಲಾಸ್ ಫಿಟ್ಟಿಂಗ್ ಇದೆ. ಅವರು ಕುಚ್ಚು ಕಟ್ಟೋಕ್ಕೆ ಮಣಿಗಳು, ಆಮೇಲೆ ಥ್ರೆಡ್ಸು ಎಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ನಮಗೆ ಸ್ಟಿಚಿಂಗ್ ಬೇಕಾಗಿರೋ ಥ್ರೆಡ್ಡು. ಕೆಳಗಡೆ 2 ರ್ಯಾಕಲ್ಲಿ ನಾನು ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಆಯಿತಾ. ನೋಡ್ಬೋದು ಇಲ್ಲಿ ಬಟ್ಟೆಗಳು, ಸ್ಟಿಚಿಂಗ್ ಬಂದಿರೋ ಬಟ್ಟೆಗಳಿದೆಲ್ಲ. ಇನ್ನು ಪೆಂಡಿಂಗ್ಗಳಿದೆ, ಹೆಚ್ಚು ಕಮ್ಮಿ ಒಂದು 30-40 ಬಟ್ಟೆಗಳಿದೆ, ಇನ್ನೂ ರೆಡಿ ಮಾಡಿಲ್ಲ. ಸ್ವಲ್ಪ ಪೆಂಡಿಂಗ್ಗಳು ಇತ್ತು, ಅದರಿಂದ ಆಗಿಲ್ಲ. ಆಮೇಲೆ ಅಲ್ಲೂ ಇದೆ ಆಯಿತಾ, ಅದ್ರ ಒಳಗಡೆ ಇದೆ, ಬಾಕ್ಸ್ ಒಳಗಡೆ ಸ್ವಲ್ಪ ಇದೆ. ಇದೆಲ್ಲ ಬಂದಿರೋಂಥದ್ದು. ಇದು ನಾನು ಈ ಟೇಬಲಲ್ಲಿ ನಿಮಗೆ ಕಟಿಂಗ್ ಮಾಡ್ತಾಯಿದ್ದು. ಮೊದಲು ವೀಡಿಯೋದಲ್ಲಿ ಈ ಟೇಬಲಲ್ಲಿ ನಾನು ಕಟಿಂಗ್ ಮಾಡ್ತಾಯಿದ್ದೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಐರನ್ ಟೇಬಲ್ ಅಂತ ಹೇಳ್ತಾಯಿದ್ದೆ. ಇದೇ ಟೇಬಲು ಕಟಿಂಗ್ ಮಾಡ್ತಾಯಿದ್ದು ಇದರಲ್ಲೇ. ಓಕೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಚೆನ್ನಾಗಿದೆ ಅಂತ, ಇಷ್ಟ ಆಯಿತಾ ಏನು ಅಂತ ಅಂದ್ಬಿಟ್ಟು ನಾನು ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಬೇರೊಬ್ಬರದ್ದು ಇತ್ತು, ಫ್ರೆಂಡ್ ಹತ್ರ ಈಸ್ಕೊಂಡಿದ್ದೀನಿ. ಅವರು ಕೊಡಬೇಕು, ಯಾವಾಗ ಅವ್ರು ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಅವ್ರು ಕೇಳೋ ಗಂಟ ನಾನು ಕೊಡಲ್ಲ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಸಿಗುವ ಮುಂದಿನ ಲೈವಲ್ಲಿ. ಓಕೆ, ಅಲ್ಲಿವರೆಗೂ ಶುಭ ದಿನ.